ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಹರಿಭಕ್ತಿ ಸಾರದಲ್ಲಿ 10. ಮಂಗಳಾತ್ಮಕ ದುರಿತ ತಿಮಿರ ಪತಂಗ ಗರುಡ ತುರಂಗ ರಿಪುಮದ ಭಂಗ ಕೀರ್ತಿ ತರಂಗ ಪುರಹರ ಸಂಗ ನೀಲಾಂಗ ಅಂಗದ ಪ್ರಿಯನಂಗ ಪಿತ ಕಾಳಿಂಗ ಮರ್ದನ ಅಮಿತ ಕರುಣಾ ಪಾಂಗ ಶ್ರೀ ನರಸಿಂಗ ರಕ್ಷಿಸು ನಮ್ಮ ನನವರತ. ಮಂಗಳಾತ್ಮಕ ಮಂಗಳ ಸ್ವರೂಪನಾಗಿರುವಂತಹ ಪರಮಾತ್ಮನೇ, ದುರಿತ ತಿಮಿರ ಪತಂಗ ದುರಿತವೆಂಬ ಕತ್ತಲೆಗೆ ಸೂರ್ಯನಂತೆ ಇರುವಂತಹ ಪರಮಾತ್ಮನೇ, ಗರುಡ ತುರಂಗ ಗರುಡ ವಾಹನನಾಗಿರುವಂಥವನೇ, ರಿಪುಮದ ಭಂಗ ಶತ್ರುಗಳ ಸೊಕ್ಕನ್ನು ಅಡಗಿಸುವಂಥವನೇ, ಕೀರ್ತಿ ತರಂಗ ಅನೇಕ ಕೀರ್ತಿಯಿಂದ ಕೂಡಿದಂಥವನೇ, ಮುರಹರನಾದ ಶಿವನಿಗೆ ಹಿತೈಷಿ ಪುರಹರ ಸಂಘ ಅಂತ ಹೇಳ್ತಾರೆ. ಮುರಹರನಾಗಿರುವಂತಹ ಶಿವನಿಗೆ ಹಿತೈಷಿಯಾದಂತಹ ಪರಮಾತ್ಮನೇ, ನೀಲಾಂಗ ನೀಲಮೇಘದಂತಹ ಶರೀರವುಳ್ಳವನೇ, ಅಂಗದನಿಗೆ ಪ್ರಿಯನಾದವನೇ. ಅಂಗದ ಪ್ರಿಯ ಅಂದರೆ ಅಂಗದ ಪ್ರಿಯನಾದ ಅನಂಗನಾಥ ಮನ್ಮಥನ ತಂದೆಯಾಗಿರುವಂತಹ ಪರಮಾತ್ಮನೇ, ಕಾಳಿಂಗ ಮರ್ದನ ಕಾಳಿಂಗನನ್ನು ನಿಗ್ರಹಿಸಿದಂಥವನೇ, ಅಮಿತ ಕರುಣಾಪಾಂಗ ಮಿತಿಗೀರದ ಕರುಣೆ ತೋರಿಸುವಂತಹ ಕುಡಿನೋಟದವನೇ, ಶ್ರೀ ನರಸಿಂಹ ಲಕ್ಷ್ಮೀ ನರಸಿಂಹದೇವರೇ ನಮ್ಮನ್ನು ಯಾವಾಗಲೂ ರಕ್ಷಣೆ ಮಾಡಿ. ಮಂಗಳಾತ್ಮಕ ಮಂಗಳ ಸ್ವರೂಪನಾಗಿರುವಂತಹ ಪರಮಾತ್ಮ, ಅನಂತ ಕಲ್ಯಾಣ ಗುಣಗಳ ಸ್ವರೂಪನಾಗಿರುವಂತಹ ಪರಮಾತ್ಮ, ದುರಿತ ತಿಮಿರ ಪತಂಗ ದುರಿತಗಳು ಅಂದರೆ ಅನಿಷ್ಟ, ತಿಮಿರ ಅಂದರೆ ಕತ್ತಲೆ, ಪತಂಗ ಅಂದರೆ ಸೂರ್ಯ. ಹೇಗೆ ಕತ್ತಲೆ ಸೂರ್ಯನಿಂದ ಹೊಟ್ಟೋಗುತ್ತದೆಯೋ ನಾಶವಾಗುತ್ತದೆಯೋ ಹಾಗೆ ಸಕಲ ದುರಿತಗಳು ಪರಮಾತ್ಮನ ಅನುಗ್ರಹದಿಂದ ದೂರವಾಗುತ್ತವೆ. ನರಸಿಂಹೋ ಅಖಿಲ ಅಜ್ಞಾನ ಮತಧ್ವಾಂತ ದಿವಾಕರ ಅಂಥೇಳಿ ಶ್ರೀಮದಾಚಾರ್ಯರು ತಮ್ಮ ಒಂದು ಗ್ರಂಥದ ಮಂಗಲ ಪದ್ಯದಲ್ಲಿ ಹೇಳಿದ್ದಾರೆ. ಪರಮಾತ್ಮ ಎಂಥವನು ಅಂತಂದರೆ, ದುರಿತಕ್ಕೆ ಕಾರಣವಾಗುವಂತಹ ಕತ್ತಲೆಯಂತಹ ಜ್ಞಾನ ಮಿಥ್ಯಾಜ್ಞಾನಗಳನ್ನು ಪರಿಹರಿಸುವ ಕಾರ್ಯದಲ್ಲಿ ಸೂರ್ಯನಂತಿದ್ದಾನೆ ಪರಮಾತ್ಮ. ಗರುಡ ತುರಂಗ ಅಂದರೆ ಕುದುರೆ, ವೇಗವಾಗಿ ಸಂಚಾರ ಮಾಡ್ತಾ ಇದ್ದರಿಂದ ಅದಕ್ಕೆ ತುರಂಗ ಅಂತ ಕರೀತಾರೆ. ಇಲ್ಲಿ ಪರಮಾತ್ಮನಿಗೆ ಗರುಡನೇ ವಾಹನನಾಗಿದ್ದಾನೆ, ಗಗನಗಾಮಿಯಾಗಿರುವಂತಹ ಗರುಡನೇ ವಾಹನನಾಗಿದ್ದಾನೆ. ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತುರುಗ ಅಂಥೇಳಿ ಈ ಪರಿಯ ಸೊಬಗು ಅದರಲ್ಲಿ ಪುರಂದಾಸರು ಹೇಳ್ತಾರೆ. ರಿಪುಮದ ಭಂಗ ಶತ್ರುಗಳ ಸೊಕ್ಕನ್ನು ಮುರಿದು ಹಾಕುವನು ಪರಮಾತ್ಮ, ಅಡಗಿಸುವನು ಪರಮಾತ್ಮ. ಕಂಸ, ಜರಾಸಂಧ, ಪೌಂಡ್ರಕ ವಾಸುದೇವ ಮೊದಲಾದ ಬ್ರಹ್ಮ ಶಿವಾದಿಗಳ ವರದಿಂದ ಸೊಕ್ಕಿದಂತಹ ದೈತ್ಯರನ್ನು ಪರಮಾತ್ಮ ಶ್ರೀಕೃಷ್ಣ ದೇವರು ಲೀಲಾಜಾಲವಾಗಿ ಅವರನ್ನು ಸದೆ ಪಡೆದಿದ್ದಾನೆ. ಕೀರ್ತಿ ತರಂಗ ಅಂದರೆ ಅಲೆ, ಸಮುದ್ರದ ಅಲೆಗಳು ಹೇಗೆ ನಿರಂತರವಾಗಿ ಅಲೆ ತಿರುಗ್ತಾ ಇರುತ್ತದೆಯೋ ಹಾಗೆ ಕೀರ್ತಿ ತರಂಗದ ಪುರಾಣ ಪ್ರಸಿದ್ಧವಾಗಿರುವಂತಹ ಪರಮಾತ್ಮ ಅಲ್ಲಿ ಶ್ರೀರಂಗ ಮೊದಲಾದ ಪುಣ್ಯಧಾಮಗಳಲ್ಲೂ ಇದ್ದಾನೆ. ಭಕ್ತರ ಬಳಿಗೆ ಬರಲಿಕ್ಕೆ ಅವನ ಕೀರ್ತಿಯೇ ವಾಹನವಾಗಿದೆಯಂತೆ. ಪರಮಾತ್ಮನ ಮಹಿಮೆಯನ್ನು ತಿಳಿಬೇಕಾದರೆ ಅವನ ಕೀರ್ತಿಯಿಂದಲೇ ತಿಳಿಗೆ ಸಾಧ್ಯ. ಪುರಹರ ಸಂಘ ಪುರಹರ ತ್ರಿಪುರಾಸುರನ ಸಂಹಾರ ಮಾಡಿದಂತಹ ಶಿವನಿಗೆ ಮಿತ್ರನಂತೆ ಸದಾ ರಕ್ಷಕನಾಗಿದ್ದಾನೆ. ನೀಲಾಂಗ ನೀಲಮೇಘವರ್ಣದವನಾಗಿದ್ದಾನೆ ಪರಮಾತ್ಮ. ಅಂಗದ ಪ್ರಿಯ ವಾಲಿಪುತ್ರನಾಗಿರುವಂತಹ ಅಂಗದನ ಅವನು ಚಂದ್ರನ ಅವತಾರ, ಅವನಲ್ಲಿ ಇಂದ್ರನ ಆವೇಶ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂತಹ ಅಂಗದನಿಗೆ ಯುವರಾಜ ಪದವಿಯನ್ನು ಕೊಟ್ಟು ಶ್ರೀರಾಮಚಂದ್ರ ದೇವರ ಭಕ್ತರಲ್ಲಿ ಒಬ್ಬ ಅಂತ ಹೇಳಿ ಬರುತ್ತೆ ರಾಮಾಯಣದಲ್ಲಿ. ಇದು ಸಮುದ್ರದ ಸೇತುವೆಯನ್ನು ಕಟ್ಟಿ
ಶ್ರೀರಾಮ ರಾವಣನಿಗೆ ಎಚ್ಚರಿಕೆ ಕೊಡಲಿಕ್ಕೆ ಅಂತ ಹೇಳಿ ಅಂಗದನನ್ನೇ ದೂತನಾಗಿ ಕಳಿಸ್ತಾನೆ. ಅಂಗದ ಚಂದ್ರನ ಅವತಾರ. ಆ ಚಂದ್ರನಲ್ಲಿ ಬ್ರಹ್ಮದೇವರ ಸನ್ನಿಧಾನ. ಆದ್ದರಿಂದ ಆ ಅಂಗದನಲ್ಲಿ ಶ್ರೀರಾಮದೇವರಿಗೆ ಅತ್ಯಂತ ಪ್ರೀತಿ ಅಂತ ಹೇಳ್ತಾ ಇದ್ದಾರೆ. ಅನಂಗ ಪಿತ, ಅನಂಗ ಅಂದರೆ ಮನ್ಮಥ. ಶಿವನ ಮೂರನೇ ಕಣ್ಣಿನಿಂದ ದೇಹ ನಾಶವಾಗಿರುವಂತಹ, ದೇಹವೇ ಇಲ್ಲದೇ ಇರುವಂತಹ ಮನ್ಮಥನಿಗೆ ಅನಂಗ ಅಂತ ಪುರಾಣದಲ್ಲಿ ಬಂದಿದೆ. ಅಂತಹ ಮನ್ಮಥನಿಗೆ ತಂದೆಯಾಗಿದ್ದಾನೆ ಅಂತ ಹೇಳ್ತಾರೆ. ಅಂದರೆ ಭಕ್ತರ ಸಾಧನೆಗೆ ಅನುಕೂಲವಾಗುವಂತಹ ದೇಹವನ್ನು ಕೊಡ್ತಾನೆ ಪರಮಾತ್ಮ. ಕಾಳಿಂಗ ಮರ್ಥನ ಯಮುನಾ ನದಿಯಲ್ಲಿ ಈ ಹಾವು ಅಲ್ಲಿ ಇದ್ದುಕೊಂಡು ಗೋಪರಿಗೆ ಬಹಳ ಪೀಡೆಯನ್ನು ಕೊಡ್ತಾ ಇತ್ತು. ಪರಮಾತ್ಮ ಶ್ರೀಕೃಷ್ಣ ಆ ಮಡುವಿನಲ್ಲಿ ಧುವುಕಿ ಆ ಕಾಳಿಂಗನನ್ನು ನಿಗ್ರಹ ಮಾಡಿದ್ದು ಭಾಗವತದಲ್ಲಿ ಬರ್ತಾ ಇದೆ. ಕಾಳಿಂಗನನ್ನು ವರ್ಧಿಸಿದ ಮಹಿಮೆ ಶ್ರೀಕೃಷ್ಣನು. ಅವನು ಮೃತ್ಯು ಪರಿಹಾರಕನೂ ಆಗಿದ್ದಾನೆ. ಅಮಿತ ದೇಶತಃ ಕಾಲತಃ ಗುಣತಃ ಮಿತಿಯಿಲ್ಲದ ಮಹಿಮೆ ಉಳ್ಳವನು ಪರಮಾತ್ಮ. ಕರುಣಾಪಾಂಗ ಪರಮಾತ್ಮ ತನ್ನ ಕರುಣೆ ತುಂಬಿದ ಕುಡಿ ನೋಟದಿಂದ ಭಕ್ತರಿಗೆ ಅನುಗ್ರಹ ಮಾಡ್ತಾನೆ. ಶ್ರೀ ನರಸಿಂಹ ಮಹಾಲಕ್ಷ್ಮಿ ಸಹಿತನಾಗಿ ಪರಮಾತ್ಮ ನರಸಿಂಹ ರೂಪದಿಂದ ಇದ್ದಾನೆ. ನರಸಿಂಹ ಅಂತಂದರೆ ಸರ್ವೋತ್ತಮನಾಗಿರುವಂತಹ ಪುರುಷೋತ್ತಮನಾಗಿರುವಂತಹ ಪರಮಾತ್ಮ. ಹೀಗೆ ಇಲ್ಲಿ ಹೇಳ್ತಾ ಇದ್ದಾರೆ. ದಾಶರಥಿ ವೈಕುಂಠ ನಗರ ನಿವಾಸ ತ್ರೈ ಜಗದೀಶ ಪಾಪ ವಿನಾಶ ಪರಮ ವಿಲಾಸ ಹರಿ ಸರ್ವೇಶ ದೇವೇಶ ವಾಸುದೇವ ದಿನೇಶ ಶತಸಂಕಾಶ ಯದುಕುಲ ವಂಶ ತಿಲಕ ಪರಾಶರಾನತ ದೇವ ರಕ್ಷಿಸು ನಮ್ಮ ನನವರತ. ಪರಮಾತ್ಮ ದಾಶರಥಿ ಅಂದರೆ ದಶರಥ ಪುತ್ರನಾಗಿ ಅವತರಿಸಿದಂತಹ ಶ್ರೀರಾಮದೇವರೇ, ವೈಕುಂಠ ನಗರ ನಿವಾಸ, ವೈಕುಂಠದಲ್ಲಿರುವಂತಹ ಪರಮಾತ್ಮನೇ, ಮೂರು ತ್ರೈ ಜಗದೀಶ, ಮೂರು ಲೋಕಗಳಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮನೇ, ಪಾಪ ವಿನಾಶ, ಸಕಲ ಭಕ್ತರ ಸಕಲ ಪಾಪಗಳನ್ನು ಪರಿಹಾರ ಮಾಡುವಂತಹ ಪರಮಾತ್ಮನೇ, ಹರಿ ಸರ್ವೇಶ, ಅತ್ಯಂತ ಶ್ರೇಷ್ಠವಾದ ಲೀಲೆಯಿಂದ ಕೂಡಿರುವಂತಹ ಪರಮಾತ್ಮನೇ ಶ್ರೀಹರಿಯೇ, ಸಕಲರಿಗೂ ಒಡೆಯನಾಗಿದ್ಯಪ್ಪ ಸ್ವಾಮಿ ನೀನು. ದೇವೇಶ, ದೇವತೆಗಳಿಗೂ ಸ್ವಾಮಿಯಾಗಿದ್ದೆ. ಅಂತಹ ವಾಸುದೇವನೇ, ದಿನೇಶ ಶತಸಂಕಾಶ, ನೂರಾರು ಸೂರ್ಯರ ಕಾಂತಿಯುಳ್ಳಂತಹ ಪರಮಾತ್ಮನೇ, ಯದುಕುಲ ವಂಶ ತಿಲಕ, ಯದುಕುಲಕ್ಕೆ ಮತ್ತು ಆ ವಂಶಕ್ಕೆ ತಿಲಕಪ್ರಾಯನಾಗಿರುವಂತಹ ಪರಮಾತ್ಮ, ಪರಾಶರಾನತ, ಪರಾಶರ ಮುನಿಯಿಂದ ನಮಸ್ಕರಿಸಲ್ಪಟ್ಟಂಥ ಪರಮಾತ್ಮ, ಅಂತಹ ದೇವನೇ ನಮ್ಮನ್ನು ಯಾವಾಗಲೂ ರಕ್ಷಣೆ ಮಾಡಪ್ಪ ಅಂಥೇಳಿ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಈ ಪದ್ಯದಲ್ಲಿಯೂ ಶ್ರೀರಾಮಚಂದ್ರ ದೇವರ ಶ್ರೀಕೃಷ್ಣನ ರೂಪನ ವರ್ಣೆಯನ್ನು ಮಾಡ್ತಾ ಇದ್ದಾರೆ. ದಾಶರಥಿ, ದಶರಥನ ಪುತ್ರನಾಗಿ ಅವತರಿಸಿದ ಪರಮಾತ್ಮ ಶ್ರೀರಾಮಚಂದ್ರ ದಶರಥನ ಪುತ್ರ ಶ್ರೀರಾಮಕ್ಕೆ ದಾಶರಥಿ ಅಂತ ಕರೀತಾ ಇದ್ದಾರೆ. ಇದರಿಂದ ದಶರಥನ ಕೀರ್ತಿಯು ಅಜರಾಮರವಾಯಿತು. ವೈಕುಂಠ ನಗರ ವ್ಯಾಸ, ಪರಮಾತ್ಮನದು 3 ಊರುಗಳಲ್ಲಿ ಇರ್ತಾನೆ. ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ವೈಕುಂಠ ಲೋಕವು ಪ್ರಳಯ ಕಾಲದಲ್ಲಿಯೂ ನಾಶವಾಗುವುದಿಲ್ಲ, ಅದು ನಿತ್ಯ ಲೋಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂಥ ವೈಕುಂಠ ನಗರದಲ್ಲಿ ಇರುವಂತಹ ಪರಮಾತ್ಮ ತ್ರೈ ಜಗದೀಶ, 3 ಲೋಕಗಳಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ. ಭೂಲೋಕ, ಮೇಲಿನ ಲೋಕಗಳು, ಕೆಳಗಿನ ಲೋಕ, 3 ಲೋಕಕ್ಕೂ ಸ್ವಾಮಿಯಾಗಿರುವಂತಹ ಪರಮಾತ್ಮ. ಪಾಪ ವಿನಾಶ,
ಭಕ್ತರ ಪಾಪಗಳನ್ನು ನಾಶಪಡಿಸುವಂತಹ ಪರಮಾತ್ಮ. ಸಕಲ ಪಾಪಗಳು ಪರಮಾತ್ಮನ ಸಾಕ್ಷಾತ್ ದರ್ಶನದಿಂದ ನಾಶ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಪರಮಾತ್ಮನ ಅನುಗ್ರಹದಿಂದಲೇ ನಾವು ಎಲ್ಲ ಪಾಪಗಳನ್ನು ಕಳೆದುಕೊಳ್ತೇವೆ. ಹಾಗಂತ ಪಾಪ ಮಾಡಿ ಅವನ ಅನುಗ್ರಹ ಆಗುತ್ತೆ ಇಲ್ಲ. ನಮ್ಮ ವರ್ಣಾಶ್ರಮ ಧರ್ಮಗಳನ್ನು ಸರಿಯಾಗಿ ಮಾಡುತ್ತಾ ಪರಮಾತ್ಮನಲ್ಲಿ ಭಕ್ತಿ ಇಟ್ಟು ಆ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ನೀನೇ ಮಾಡಿಸ್ತಾ ಇದೆಯಪ್ಪ ಅಂತ ಹೇಳಿ ಮಾಡ್ತಾ ಇರುವಾಗ ನಾವು ಸಾಮಾನ್ಯ ಮನುಷ್ಯರಾದ್ದರಿಂದ ನಮ್ಮಿಂದ ತಪ್ಪುಗಳಾಗತ್ತೆ. ಅಂತಹ ತಪ್ಪನ್ನು ಪರಮಾತ್ಮ ಕ್ಷಮಿಸ್ತಾನೆ, ಬೇಕಂತೆ ಮಾಡಿ ತಪ್ಪಲ್ಲ. ಪರಮ ವಿಲಾಸ, ವಿಲಾಸ ಅಂದರೆ ಕ್ರೀಡೆ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಕಾರ್ಯಗಳನ್ನು ಪರಮಾತ್ಮ ತನ್ನ ಸ್ವಂತ ಪ್ರಯೋಜನಕ್ಕಾಗಿ ಮಾಡ್ತಾ ಇಲ್ಲ, ಲೋಕಹಿತಕ್ಕೋಸ್ಕರ. ಅದು ಇವನಿಗೆ ಆಟ ಇದ್ದಂತೆ, ಕ್ರೀಡೆ ಇದ್ದಂತೆ. ಅದರಿಂದ ಪರಮ ವಿಲಾಸ ಅಂತ ಹೇಳಿದರು. ಎಲ್ಲ ಕಾರ್ಯಗಳನ್ನು ಪರಮಾತ್ಮ ಮಹತ್ ಕಾರ್ಯಗಳನ್ನು ಕೇವಲ ಭ್ರೂವಿಲಾಸದಿಂದಲೇ ಲೀಲಾಜಾಲವಾಗಿ ಮಾಡ್ತಾನೆ, ತನ್ನ ಭ್ರುಕುಟಿ ಕಟಾಕ್ಷದಿಂದಲೇ ಮಾಡ್ತಾನೆ. ಹರಿ ಹರಿ ಎಂದರೆ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವಂತಹ ಪರಮಾತ್ಮ, ನಮ್ಮ ಎಲ್ಲ ಸಂಸಾರದ ನೋವನ್ನು ಕಳೆಯುವಂತಹ ಪರಮಾತ್ಮ, ಭಕ್ತರಿಗೆ ಅನುಗ್ರಹ ಮಾಡುವಂತಹ ಪರಮಾತ್ಮ. ಅಂತಹ ಪರಮಾತ್ಮ ಸರ್ವರಿಗೂ ಸ್ವಾಮಿಯಾಗಿರುವಂತಹ ಪರಮಾತ್ಮ ವಾಸುದೇವ. ವಸುದೇವನ ಮಗ ಒಂದು ಹೆಸರು ಕೃಷ್ಣ ಅಂತ, ಇನ್ನೊಂದು ವಾಸುದೇವ ಅಂತಂದರೆ ಎಲ್ಲೆಡೆಯಲ್ಲಿಯೂ ಸರ್ವಸ್ವಾಮಿಯಾಗಿರುವುದರಿಂದಲೂ ಪರಮಾತ್ಮನಿಗೆ ವಾಸುದೇವ ಅಂತ ಹೆಸರು. ವಾಸಾನಾನ್ ದೇವೋಸಿ ವಾಸಿದಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ. ಪರಮಾತ್ಮ ಆ ವಾಸುದೇವ ರೂಪದಿಂದ ಜಗತ್ತಿನಲ್ಲಿ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ. ಅಂತಹ ವಾಸುದೇವನಿಗೆ ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ದ್ವಾದಶತೋಸ್ತರೆ ಶ್ರೀಮದಾಚಾರ್ಯ ಪ್ರೇಣಯಾಮೋ ವಾಸುದೇವಂ ಅಂತ ಹೇಳಿ ಬರ್ತಿದ್ದಾರೆ. ದಿನೇಶ ಶತ ಸಂಕಾಶ, ದಿನೇಶ ಅಂದರೆ ಸೂರ್ಯ, ಶತ ಅಂದರೆ 100 ಅಂತ ಅರ್ಥ ಕೊಟ್ಟರು. ಅದಕ್ಕೆ ಬಹಳಷ್ಟು ಅರ್ಥ ಇದೆ. ಪರಮಾತ್ಮನ ಕಾಂತಿ ಹೇಗಿದೆ ಅಂತಂದರೆ ಅನಂತ ಸೂರ್ಯರ ಕಾಂತಿ ಇದೆ. ಆದ್ದರಿಂದ ಸೂರ್ಯನೇ ಆಗಲಿ ಯಾವ ದೇವತೆಗಳು ಪರಮಾತ್ಮನಿಗೆ ಕಾಂತಿಯಲ್ಲಿ ಸಮರಾಗರಾಗರು. ಆದ್ದರಿಂದ ಸೂರ್ಯಮಂಡಲ ಮಧ್ಯವರ್ತಿ ಶ್ರೀನಾರಾಯಣ ಅಂತ ಹೇಳಿ ಕರೀತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ವಿಶ್ವರೂಪವನ್ನು ವರ್ಣಿಸುವಾಗ ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪತಿಸ್ಥಿತ ಯದಿ ಭಾಸದೃಶಿ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಸಹಸ್ರಾರು ಸೂರ್ಯಗಳ ಪ್ರಕಾಶ ಪರಮಾತ್ಮನಿಗಿದೆ ಅಂತ. ದಿನೇಶ ಅಂತಂದರೆ ಸೂರ್ಯ ಎಂಬ ಇದಕ್ಕೆ ಉಪನಿಷತ್ನಲ್ಲಿ ವಾಯುದೇವರು ಅಂತ ಅರ್ಥ ಬಂದಿದೆ. ಇದರಿಂದ ಅನಂತ ವಾಯುದೇವರಿಗಿಂತ ಪರಮಾತ್ಮ ಕಾಂತಿಯುಕ್ತನಾಗಿದ್ದಾನೆ. ವಾಯುದೇವರು ಜ್ಞಾನಾಧಿಪತಿ, ವಾಯುದೇವರು ಒಂದರ್ಥ. ಶ್ರೀಹರಿಯು ಜ್ಞಾನ ಮತ್ತು ಜ್ಞಾನದೇವತೆಯಾದ ವಾಯುದೇವರಿಗೆ ಸ್ವಾಮಿಯಾಗಿದ್ದಾರೆ. ಯದುಕುಲ ವಂಶ ತಿಲಕ, ಯಯಾತಿ ಪುತ್ರನಾದಂತಹ ಯದುವಿನಿಂದ ಬೆಳೆದು ಬಂದ ಚಂದ್ರವಂಶದಲ್ಲಿ ಇವನು ಅವತಾರವನ್ನು ತೆಗೆದುಕೊಂಡಿದ್ದಾನೆ. ರಘುಕುಲದಲ್ಲಿ ಹುಟ್ಟಿ ರಘುಕುಲ ತಿಲಕ ಅಂತ ಕರೆದ್ರು, ಯದುವಂಶದಲ್ಲಿ ಹುಟ್ಟಿ ಯದುಕುಲ ತಿಲಕ ಅಂತ ಕರೆದ್ರು. ಪರಾಶರಾನತ, ಪರಾಶರ ಮುನಿಯಿಂದ ವಂದಿತನಾದಂಥವನು. ವೇದವ್ಯಾಸರು ಪರವಾಗಿರುವಂತಹ ಪರಾಶರ ಸತ್ಯವತಿಯಿಂದ ಅವತರಿಸಿದಂತಹ ರೂಪ. ವಸುದೇವ ಪುತ್ರ ದಶರಥ ಪುತ್ರ ಎಂಬಂತೆ
ಪರಾಶರ ಪುತ್ರ ಅಂತೇಳಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ ಅನಂತ ರೂಪಗಳನ್ನು ತೆಗೆದುಕೊಂಡು ದೇವ ಅಂತಂದರೆ ಸ್ವಾಮಿ ಅಂತ ಅರ್ಥ. ಪರಮಾತ್ಮನೇ ದೇವನಾಗಿದ್ದಾನೆ. ಬ್ರಹ್ಮದೇವ, ರುದ್ರದೇವ, ಇಂದ್ರದೇವ ಅಂತಂದರೆ ಆ ದೇವತೆಗಳನ್ನು ಅನ್ವಯಿಸ್ತದೆ. ಇಲ್ಲಿ ಬರೀ ದೇವ ಅಂತ ಹೇಳಿದಾಗ ಅದು ಪರಮಾತ್ಮನೇ ಅಂತ ಅರ್ಥ ಆಗುತ್ತೆ. ಕುಂದ ಕೊಟ್ಪಲರದನ ಪರಮಾನಂದ ಹರಿಗೋವಿಂದ ಸನಕಸ ನಂದವಂದಿತ ಸಿಂಧು ಬಂದನ ಮಂದರಾದ್ರಿಧರ ಇಂದಿರಾಪತಿ ವಿಜಯ ಸಕ ಅರವಿಂದ ನಾಮ ಪುರಂದರಾಚಿತ ನಂದಕಂದ ಮುಕುಂದ ರಕ್ಷಿಸು ನಮ್ಮ ನನವರತ. ಕುಂದ ಕುಟ್ಮಲರದನ, ಜಾಜಿ ಹೂವಿನ ಮೊಗ್ಗಿನಂತೆ ಅವನ ದಂತಪಕ್ತಿ ಇದೆಯಂತೆ. ಪರಮಾನಂದ ಪೂರ್ಣನಾಗಿದ್ದಾನೆ ಪರಮಾತ್ಮ. ಅವನೇ ಶ್ರೀಹರಿ, ಅವನೇ ಗೋವಿಂದ. ಸನಕ ಸನಂದಾದಿಗಳಿಂದ ಸ್ತುತ್ಯನಾದವನು. ಸಿಂಧುಬಂಧನ, ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದವನು. ಮಂದರಾದಿಧರ, ಮಂದರ ಪರ್ವತವನ್ನು ಧರಿಸಿದವನು. ಇಂದಿರಾರಮಣ, ಇಂದಿರಾಪತಿಯಾಗಿ ಮಹಾಲಕ್ಷ್ಮೀ ದೇವಿಗೆ ಪತಿಯಾಗಿರುವಂತಹ ಪರಮಾತ್ಮ. ವಿಜಯ ಸಖ, ಅರ್ಜುನನಿಗೆ ಸಖನಾಗಿ ಮಿತ್ರನಾಗಿ ಅವನನ್ನು ಸಂರಕ್ಷಿಸಿದಂಥವನು. ಪದ್ಮನಾಭ, ಇಂದ್ರನಿಂದ ಪೂಜಿತನಾದವನು. ನಂದಕಂದ, ಪುರಂದರಾರ್ಚಿತ ಅಂದರೆ ಇಂದ್ರನಿಂದ ಪೂಜಿತನಾದ. ನಂದನ ಕಂದನೆ, ನಂದನ ಮಗನಾಗಿರುವಂತಹ ಹೇ ಶ್ರೀಕೃಷ್ಣ, ಅವನೇ ಮುಕುಂದ, ನೀನು ನಮ್ಮನ್ನು ರಕ್ಷಿಸು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕುಂದ ಕುಟ್ಪಲರದನ, ಜಾಜಿ ಮೊಗ್ಗಿನಂತೆ ಬಿಳಿಯಾಗಿ ಒಂದೇ ಸಮನಾಗಿ ದಂತಪಕ್ತಿ ಇದೆಯಂತೆ. ಆ ಹಲ್ಲುಗಳು ಸರಿಯಾಗಿರಬೇಕು. ದಂತದ ವರ್ಣನೆಯೂ ಸಹ ದೇಹದ ಇತರ ಲಕ್ಷಣಗಳಿಗೆ ಅದು ಉಪಲಕ್ಷಣವಾಗಿದೆ. ಪರಮಾನಂದ ಅಂದರೆ ಪರಮ ಅಂದರೆ ಸರ್ವಶ್ರೇಷ್ಠನಾಗಿರುವಂತಹ ಪರಮಾತ್ಮ, ಪರಿಪೂರ್ಣನಾಗಿರುವಂತಹ ಪರಮಾತ್ಮ, ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಹರಿ, ಪರಮಾತ್ಮಗೆ ಹರಿ ಅಂತ ಹೇಳಿ ಕರೀತಾ ಇದ್ದಾರೆ. ಯಮದೇವರ ಪುತ್ರನಾಗಿ ಜನಿಸಿದ್ದಾನೆ ಪರಮಾತ್ಮ ಹರಿ ಅಂತ ಹೇಳಿ ಅಂತ ಭಾಗವತದಲ್ಲಿ ಬಂದಿದೆ. ಕೇಶವಾದಿ ದ್ವಾದಶ ರೂಪದಲ್ಲಿ ಹಾಡಿನಲ್ಲಿ ಈಶನಿನ ಚರಣ, ಅದರಲ್ಲಿ 23ನೇದು. ಸಂಕರ್ಷಣಾದಿ ಇದರಲ್ಲಿ 11ನೇದು. ಗೋವಿಂದ ಅಂತಂದರೆ ವೇದಗಳಿಂದ ತಿಳಿಯಲ್ಪಡುವವನು. ಸರ್ವವೇದ ಪ್ರತಿಪಾದ್ಯನಾಗಿದ್ದಾನೆ ಪರಮಾತ್ಮ. ಸನಕ ಸನಂದ ವಂದಿತ, ಸನಕ, ಸನಂದನ, ಸನತ್ಸುಮಾರ, ಸನತ್ಸುಜಾತ ಇವರೆಲ್ಲರೂ ಬ್ರಹ್ಮದೇವರ ಮಾನಸ ಪುತ್ರರು. ಇವರು ಬ್ರಹ್ಮಚರ್ಯದಿಂದಲೇ ಪರಮಹಂಸಾಶ್ರಮ ಸ್ವೀಕರಿಸಿದವರು. ಇವರೆಲ್ಲರೂ ಈ 4 ಜನರಿಂದಲೂ ವಂದಿತನಾದವನು ಪರಮಾತ್ಮ. ಸಿಂಧು ಬಂಧನ, ಶ್ರೀರಾಮಾವತಾರ ಕಾಲದಲ್ಲಿ ಲಂಕೆಯನ್ನು ಆಕ್ರಮಿಸುವ ಸಮಯದಲ್ಲಿ ಶ್ರೀರಾಮಚಂದ್ರ ದೇವರು ಆ ದಕ್ಷಿಣ ಸಮುದ್ರವನ್ನು ಸೇತುವಿನಿಂದ ಬಂಧಿಸಿದ ವಿವರ ರಾಮಾಯಣದಲ್ಲಿ ಬಂದಿದೆ. ಆ ಸಾಗರಕ್ಕೆ ಸೇತುವೆಯನ್ನು ಕಟ್ಟಿದಂತಹ ಅದು ಪರಮಾತ್ಮನ ಮಹಿಮೆ. ಅದು ವಿಶಿಷ್ಟವಾದ ಮಹಿಮೆ. ಅದು ಪರಮಾತ್ಮ ತೋರಿಸ್ತಾ ಇದ್ದಾನೆ. ಶ್ರೀರಾಮಚಂದ್ರ ದೇವರು ಸಾಕ್ಷಾತ್ ಪರಮಾತ್ಮನೇ. ಅದರಿಂದ ಭವಸಿಂಧು ಬಂಧನ, ಸಂಸಾರ ಬಂಧದಿಂದ, ಸಮುದ್ರದಿಂದ ಪಾರು ಮಾಡುವಂತಹ ಪರಮಾತ್ಮನೇ. ಮಂದರಾದ್ರಿಧರ, 7 ಪರ್ವತಗಳಲ್ಲಿ ಇದು ಚಿನ್ನದ ಪರ್ವತ ಮಂದರ.
ಅದನ್ನು ಪರಮಾತ್ಮ ಒಂದೇ ಕೈಯಿಂದ ಆ ಪರ್ವತವನ್ನು ಎತ್ತಿ ಗರುಡನ ಮೇಲೆ ಇಟ್ಟಿದ್ದಾನೆ ಅಂತ ಹೇಳಿ ಭಾಗವತದಲ್ಲಿ ಬಂದಿದೆ. ಅದರೊಂದಿಗೆ ಸಮುದ್ರ ಮಥನ ಕಾಲದಲ್ಲಿ ಅದನ್ನು ಕೂರ್ಮರೂಪದಿಂದ ತನ್ನ ಮೇಲೆ ಧರಿಸಿದ್ದು ಬಂದಿದೆ. ಹೀಗೆ ಮಂದರ ಪರ್ವತವನ್ನು ಎತ್ತಿದಂತಹ, ಅದನ್ನು ಹೊತ್ತುಕೊಂಡಿರುವಂತಹ ಶ್ರೇಷ್ಠತನ ಪರಮಾತ್ಮನದು. ಅದರಂತೆ ಶ್ರೀಕೃಷ್ಣಾವತಾರ ಕಾಲ ಗೋವರ್ಧನ ಪರ್ವತವನ್ನು ಎತ್ತಿದ ಪ್ರಸಂಗ ಬರ್ತಾ ಇದೆ. ಈ ರೀತಿಯಾಗಿ ಪರಮಾತ್ಮ 2 ಕೂರ್ಮ ರೂಪಗಳಿಂದ ಬ್ರಹ್ಮಾಂಡವನ್ನು ಹೊತ್ತಿರುವಂತಹ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನದನ್ನು ನಾಳಿನ ದಿವಸ ನೋಡೋಣ ಅಂತ. ನೋಡ್ರಿ, ಒಂದೊಂದು ಪದ್ಯ ಎಷ್ಟು ಅರ್ಥಗರ್ಭಿತವಾಗಿದೆ. ಒತ್ತಿವಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.